ಪೂರಿತ್ ನೀವು ಹೋಗ ಕರ್ದು ಬಾ, ಬಂದು ಊಟ ಮಾಡಲಿ ಇಬ್ಬರವ. ಎಷ್ಟೊತ್ತಾಗಿದೆ ಅಲ್ಲೇ ಮಾತಾಡ್ತಾ ಕೂತ್ಕೊಂಡ. ಇನ್ನು ಅಪ್ಪಗೆ ಹಂಗೆ ಜಾಸ್ತಿ ತಗೊಂಡ್ರೆ ಆಗಲ್ಲೇ. ಒಂದು ಆನ್ಕಿ ಮೇಲೆ ದಿನ ನಾನೇ ಬಗ್ಸ್ಕೊಡೋದು ಮನೆಯಲ್ಲಿ ಉಣ್ಣಕ್ಕಿಂತ ಮುಂಚೆ. ಅದು ಈಗ ದಿನ ಬಿಟ್ಟು ದಿನ ತಗೋತಾ ಇದ್ರು. ಒಂಥರ ಇದೆಲ್ಲ ತಲೆ ಬಿಸಿ ಆದಾಗ ನನಗೆ ಅಂತ ಬೇಡ ಅಂತೇಳಿ ಸುಮ್ಮನೆ ಮಲ್ಕಿಣಾರ ಗೊತ್ತಾನ. ಈಗ ಹೆಂಗ ಒಂದು ಎಲ್ಲ ಗನಗಾದ್ಮೇಲೆ ಸರಿ ಗನಗಾದ್ಮೇಲೆ ಅದೇ ದಿನ ತಟ್ಟೆಯಪ್ಪ ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ, ಅದು ಅರ್ಧ ಲೋಟ ನೀರು ಹಾಕಿ ಕೊಡೋದು ನಾನು. ಅಷ್ಟು ಬಿಟ್ಟರೆ ಮತ್ತೆ ಹಿಂಗೆಲ್ಲ ಅಭ್ಯಾಸ ಇಲ್ಲ. ಇನ್ನೊಂದೇ ಕಲಿಸ್ಬೇಡಿ ಮಾರತಿ, ನಂಗೆ ಕಡಿ ಕಲ್ಲು ಗೋಳಾಗ್ತದೆ. ಅದಲ್ಲದೆ ನಿನ್ನ ಗಂಡು ಏನು ಅಂದ್ಕೊಂಡಾರೆ? ಇದು ಇವರು ಅಲ್ಲಿಂದ ಇಲ್ಲಿಗೆ ಬಂದು ಇದಕ್ಕಾಗೆ ಬಂದಾರೆ. ಆಚೆ ಮನೇಲಿ ನೋಡ್ದಾರ ಏನಂದಾರ? ಇಲ್ಲಿ ಯಾರು ತಂದಿಲ್ಲ, ತಾಯಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರದ್ದೇ ರಾಜ್ಯಭಾರ ಆಗಿದೆ, ಕುಡಿದು ಮಜಾ ಉಡಾಯಿಸ್ತಾರೆ ಅಂತ ಹೇಳಲ್ಲ ನಮ್ಮ ಪೂರ್ವಿಕ. ಇದು ಮಾಡ, ನೀವು ಹೋಗು, ಕರ್ಬ ಹೋಗು. ಏನು ಆಗಲ್ಲ ಅಮ್ಮ, ಪಾಪ ಅಪ್ಪಾಜಿ ಯಾವಾಗಲೂ ಒಂಥರ ಕಷ್ಟಪಡೋದೇ ಆಗಿದೆ. ಈಗ ಒಂದೆರಡು ದಿನ ಆರಾಮಾಗಿ ಇರಲಿ ಬಿಡು. ಅವ್ರು ಹಾಗೆಲ್ಲ ಏನು ಇದು ಮಾಡೋರಲ್ಲ. ನಮ್ಮನೇಲಿ ಇವರು ಏನು ಜಾಸ್ತಿ ಏನು ಕೊಡಲ್ಲ. ಹೇಳರೆ ನಾನು ಹೇಳಿದೆ ಹಿಂಗೆ ಅವ್ರಿಗೆ ಜಾಸ್ತಿ ಎಲ್ಲ ತೊಗೊಂಡು ಅಭ್ಯಾಸ ಇಲ್ಲ ಅಂದಕ್ಕೂ ಇಲ್ಲ, ನಾನು ಅವರಿಗೆ ಬಗ್ಸ್ಕೊಳಕ್ಕೆ ಬಿಡ್ತೀನಿ ಅಂತ ಹೋಗ್ಯಾರೆ. ಅವ್ರು ಏನೋ ಮಾತಾಡ್ತಾ ಇರ್ತಾರಮ್ಮ. ನಾವು ಮಧ್ಯದಲ್ಲಿ ಹೋಗಿ ಕರೆದ್ರೆ ಏನು ಚೆನ್ನಾಗಿರ್ತದೆ ಹೇಳ. ನಾವು ಮಾತಾಡ್ದಂಗೆ ಬಿಡಿಸಿದ್ರು ಅಂತ ಆಗಲ್ಲ. ಅದು ನಾಳೆ ಬಾವು ಬಂದಮೇಲೆ ಇವರಿಗೆಲ್ಲ ಇಷ್ಟು ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸುಮ್ಮನಾದೆ. ಒಂದು 10 ದಿವಸ ಇರಿ ಅಂದರೆ ನೀವು ಅದನ್ನು ಕೇಳಲ್ಲ. ಈಗ ನಾಳೆ ಸರಿತನ ಗಂಡು ಬರ್ತಾರೆ ಅಲ್ಲ, ಪುಣಾತ್ಮ ಹೊತ್ತುಣಿಕೆ ತಂದು ಬಿಟ್ಟು ಸಾಯಂಕಾಲ ಸರಿ ಮನೆಗೆ ಹೋದರೂ ಹೋಗ್ಬೋದು. ಹಂಗೆ ಹೋಗ್ಬೇಕಾತಲ್ಲ. ಇದು ಎಂತೋ ಜ್ಞಾನ ಮಾಡಿದೆ ಅಲ್ಲ. ಮತ್ತೆ ಇನ್ನು ತಂದಿರ್ಕಾತು, ನಾಳೆ ಸರಿತನ ಗಂಟೆ ಬಂದಾಗ ಅದು ಸುದ್ದಿ ಹೇಳಂಗಿಲ್ಲ. ಈಗಲೇ ಹೇಳೀನಿ ಮತ್ತೆ. ಇಲ್ಲ, ನಾನು ಹೇಳಿದ್ನಲ್ಲ, ಅದಕ್ಕೆ ಮತ್ತೆ ಇವತ್ತು ನಾನು ಅಪ್ಪಾಜಿಗೆ ಇದು ಮಾಡಿದ್ದು. ನನಗೆ ಗೊತ್ತಿಲ್ಲ. ಊರು ಕೊನೆಗೆ ಹಿಂಗೆ ಮಾಡೋಕ್ಕೋದ್ರೆ ಅದೇ ಒಂದು ಅಭ್ಯಾಸ ಕಲಿತ್ರೆ ಪಾಪ ಅಕ್ಕ ಬೇರೆ ಅದು ಅನುಭವಿಸಿದ್ರೆ ಸಾಕು ಮಾರತಿ. ಮತ್ತೊಂದು ಥರದ್ದೆಲ್ಲ ಇದಾಗದು ಬೇಡ. ಖಾಲಿ ಕರೆಲ್ಲ ಕಲ್ತು ಮಾಡ್ತಿದ್ದಾಗ ಸುದ್ದಿ ಹೇಳಬೇಡ, ಸುಮ್ಮನಿರು. ಎಷ್ಟಂದ್ರೂ ಅಷ್ಟೇ. ಈಗ ಹೆಂಗೆ ನಾಳೆ ಬರ್ತಾರಲ್ಲ, ಬಂದು ಮನಸ್ಸಿಗೆ ಮುಂದಿನ ಇದ್ದು ಹೋಗಿದ್ರೆ ಸರಿತನ ಒಂದು 2 ದಿನ ಬಿಟ್ಕೋಬೋದಿತ್ತು. ನಾನು ಇರ್ತಿದ್ನೆ ಅಟ್ಲಾಗೆ. ಆಗೋದು ಹಾಗೇನೆ ಮನೆ ಸಂಸಾರ ಅದನ್ನು ಎಂತ ಮಾಡೋದು. ಮಳೆ ಬಂದು ದರ್ಪೂರ್ತಿ ಕಟ್ಟಿರ ಇದು ಮಾಡ್ಕಿ ಕೂತವೆ. ಸಜ್ಜಿಗೇನು ದರ್ಗುಡ್ಸೋಕ್ಕೇನಾಗಲ್ಲ. ಹಂಗಾಗಿ ಇರ್ಬೋದಿತ್ತು. ಈಗ ಅವಾಗ ಫೋನ್ ಮಾಡ್ದಲ್ಲ, ಏನು ಹೇಳ್ತು ಸರಿತಾ? ನಾನು ಇರ್ತೀನಿ ಅಂತ ಹೇಳ್ತಾ? ಅದಕ್ಕೆ ಮನ್ಸದೆ. ಬಹುಶಃ ಭಾವನೆ ಬೇಡ ಅಂತ ಹೇಳ್ತಾ ಇದ್ದಾರೇನೋ. ಅದು ಎಲ್ಲಿ ಪೂರ್ತಿ ಬಾಯ್ಬಿಟ್ಟು ಹೇಳ್ತದಮ್ಮ? ಅವ್ರ ಮನೇಲಿ ಆಗದ್ನದೇನಾರು ಹೇಳ್ತದ? ನೋಡೋಣ, ಬರಲಿ. ಇಲ್ಲಿ ಬಂದಮೇಲೆ ನಾನೇ ಮಾತಾಡ್ತೀನಿ ಭಾವನ ಹತ್ರನೂ. ಭಾಳ ಅಂಕೆ ಮಾಡೋಕ್ಕೆ ಹೋಗ್ಬೇಡ ಮತ್ತೆ. ಅಂತ ಈಗ ಅವ್ರವ್ರ ಮನೆ ಪರಿಸ್ಥಿತಿ ಎಂಥದೇನೆ ಎಂಥದೇ ಆದರೂ ಅತ್ತೆಗೆ ಈಗ ಒಂಚೂರು ನನ್ನ ಬುದ್ಧಿ ಬಂದದೆ. ಇನ್ನೊಂದು 2 ತಿಂಗಳಲ್ಲೇ ನಮ್ಮ ಮನೆ ಹೋಗಿದ್ದೀನಲ್ಲ, ಆವಾಗ ನೀನು ಬರ್ಬೋದು. ಬಂದು ಇದು ಕರ್ಕೊಂಡು ಹೋದಾಗ ಬೇಡ, ಒಂದು 2 ದಿನ ಬರ್ಬೋದು. ಮಾತ್ರ ಹೆರಿಗೆ ಅದಕ್ಕೂ ಒಂದು 15 ದಿನ ತಿಂಗಳ ನೀನು ಇರಲೇಬೇಕು. ನಿನ್ನ ಗಂಡನ ಹತ್ರ ಹೇಳೇ ಹೋಗ್ತೀನಿ ನಾನು. ನೋಡಿ, ಈಗಲೇ ಹೇಳೀನಿ. ಬೇಕಾದ್ರೆ ನಿನ್ನ ಗಂಡನು ಬಂದು ಅಲ್ಲೇ ಇರಲಿ. ನೀನು ಹೇಳ್ಬೇಕಾರಮ್ಮ, ಅದಕ್ಕೆ ನಾನು ಇರ್ತೀನಪ್ಪ. ನಾನಂತೂ ಕಾಯ್ತಾ ಇದ್ದೀನಿ. ಅಕ್ಕನ ಮಗು ಎಂಥ ಹೆಣ್ಣಾರಾಗಲಿ ಗಂಡಾರಾಗಲಿ ಆಸೆ ಮಾಡಿ ಸಾಕ್ಬೇಕಪ್ಪ. ಆಸೆ ಮಾಡಿ ಸಾಕ್ಬೇಕು. ಎಂತ ಅಕ್ಕನ ಬಾಲೆ ಸಾಕದೆ ಸಯ್ಯ. ನೀವು ಏನಪ್ಪ ಭಾಳ ಎಲ್ಲ ಮುಂದೂಡಕ್ಕೆ ಹೋಗಬಾರ್ದು. ಹಾಗೆ ಹಿಡ್ದು ಕೈಯಲ್ಲಿ ಒಂದು ಬಾಲೆ ಆಗಿಬಿಟ್ರೆ ಬಣ್ತಾರಕ್ಕೆ ಎಲ್ಲ ಮಾಡೋಕ್ಕೂ ಅನುಕೂಲ ಆಗ್ತದೆ. ನಮಗೇನು ದಿನಕ್ಕೆ ವಯಸ್ಸು ಕೂಡಿ ಬರ್ತದನೋ. ಗಟ್ಟಿ ಇದ್ದಾಗಲೇ ನಿಮ್ಮಿಬ್ಬರದ್ದು 2 ಬಾಂತನ ಒಂದು ಮಾಡಿಬಿಟ್ರೆ ಸಾಕು ಮರತಿ. ಹುಟ್ಟೋದಕ್ಕೂ ಒಂದು ಸಾರ್ಥಕ್ಯ. ಅಮ್ಮ, ಮತ್ತೆ ನೀನು ಹಳೆಯ ಪುರಾಣ ಶುರು ಮಾಡಬೇಡ. ಈಗ ಅಕ್ಕನ ಪಾಪು ಬರುತ್ತಲ್ಲ, ಅದನ್ನು ಫಸ್ಟ್ ಸಾಕ್ಕೊಡೋಣ, ಆಮೇಲೆ ಉಳಿದಿದ್ದು. ಹಂಗಲ್ಲ. ನಿಮಗೆ ಹೇಳಿದ ಕೂಡಲೇ ಹಿಂಗೆ ಸಿಟ್ಟು ಹಾಯ್ತೀರಿ. ಏನು ಗೊತ್ತು ಹೇಳೋ?
ಗಂಡ ನಿನ್ನ ಹತ್ರ ಗನಾಗದಾರಲ್ಲ, ಆಸೆ ಮಾಡಿ ಮಾತಾಡ್ಸ್ತಾರಲ್ಲ, ಸುಮ್ಮನೆ ಬಾಯಿ ಮೇಲೆ ಇದು ಮಾಡೋದಲ್ಲಲ್ಲ. ಥೋ ಅಮ್ಮ ಹೋಗಮ್ಮ ನೀನು, ಎಂತೆಂತೆಲ್ಲ ಕೇಳ್ತೀಯಲ್ಲ. ಏನು ಮದುವೆಗೆ 2 ವರ್ಷದ ಮೇಲೆ ಆತ ಬಂತು, ಇನ್ನೂ ಎಂತ ಇದೆ ಕೇಳೋದೇ ಎಲ್ಲ ಒಂದು ಕೆಲಸ. ನಿನ್ನೆ ಏನಾರು ಬಸ್ರಿ ಬಾಣ್ತಿ ಆಗೋದಾದ್ರೆ ನಿನ್ನ ಬಾಣಂತನ ಇಲ್ಲೇ ಬಂದು ಮಾಡ್ಬೋದೇನೋ. ನಾನು ಅಲ್ಲೇ ಕರ್ಕೊಂಡು ಹಾಕಿಡಿ ಇದು ಮಾಡೋದಕ್ಕಿಂತ ಇಲ್ಲಿ ನಿಮ್ಮ ಮನೆ ಅಂದರೆ ಮಾಟಿ ಇದ್ದಂಗೆ ಅದೇ, ಒಂದು ಬಟ್ಲಿ ಮನೆ ಇದು ಬೇಕಂಬಂಗದೆ. ನೀನೇನಾರು ಬಸ್ರಿ ಆದರೆ ನಾ ಇಲ್ಲೇ ಬಿಟ್ಕೊಳ್ಳೋಣ ಪೂರಿತ, ಈಗಲೇ ಹೇಳೀನಿ, ಯಾರನ್ನೂ ಇದು ಮಾಡೋಕ್ಕೆ ಹೋಗಲ್ಲ. ಅಲ್ಲ ತಡಿಯಮ್ಮ, ನೀನು ಎಂತಕ್ಕೆ ಅದನ್ನೆಲ್ಲ ಎಂತಕ್ಕೆ ಮಾತಾಡ್ತೀಯ? ನನಗೀಗ ಅಕ್ಕಂದು ಹೇಳು, ಸೀಮಂತ ಎಲ್ಲಿ ಮಾಡೋದು? ಅಲ್ಲಿ ಬಾಬರ್ ಮಾಡ್ತಾರಾ ಇಲ್ಲ ನಾವು ನಮ್ಮನೇಲಿ ಮಾಡೋದ? ಎಂಥದ್ದು ಏನೋ ಮಾರತೆ, ನಾನು ಅದ್ರ ಬಗ್ಗೆ ಈಗ ಮಾತಾಡೋಕ್ಕೆ ಹೋಗಲ್ಲ. ಎಂತಕ್ಕೂ ಹೆದರಿಕಾಗ್ತದೆ. ಹಂಗಂತ 5-6 ತಿಂಗಳು ಆದಮೇಲೆ ಅವರು ಇದು ಅಂತ ಇದು ಮಾಡೋ ಕೆಲಸಕ್ಕೆ ಬಗ್ಸ್ಕಿಗೆ ಏನು ಮಾಡ್ತದೆ ಅಂತ ನಾನು. ಅದು ಅಲ್ಲದೆ ನಮ್ಮ ನರ್ಮಳೆ ಹೇಳ್ತೈತೆ ಸೀಮಂತ ಮಾಡ್ತೀರ ಎಂತ ಅಂತ. ನಮ್ಮ ಕುಲ ಕುಟುಂಬದಲ್ಲಿ ಯಾರು ಹಂಗೆ ಇದು ಮಾಡಿದ್ದಿಲ್ಲೇ. ಬಸ್ರಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬರೋರು ಬರೋಷ್ಟೊತ್ತಿಗೆ ಬಾಕಿ ಮಾಡ್ಕಿ ಬರ್ತಿದ್ರು. ಸೀರೆ ಕಪ್ಸೋದು ಕಣ, ಬಾಳೆ ಅಷ್ಟ ಕುಂಕುಮ ಇಂಥವೆಲ್ಲ ಇಟ್ಟು ಇದು ಮಾಡಿ ಹೋಗ್ತಿದ್ರು. ನಂಗೆ ಗೊತ್ತಿದ್ದಂಗೆ ಇದು ಯಾವ ಥರನೇ ಏನೋ ಮರತಿ. ಸುಮ್ಮನಿರಮ್ಮ ನೀನು, ಆ ಥರ ಎಲ್ಲ ಇದು ಮಾಡಬೇಡ. ಈಗಂತೂ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದೇ ಎಲ್ಲ ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಆ ಇವೆಂಟ್ ಇದು ಮಾಡೋರು ಹಾಕ್ತಿರ್ತಾರೆ. ಅಕ್ಕಗೂ ಅವನ್ನೆಲ್ಲ ನೋಡಿ ಆಸೆ ಇರಲ್ಲ, ನನ್ನ ಮಗುನು ಹೀಗೆ ವೆಲ್ಕಮ್ ಮಾಡ್ಕೊಬೇಕು ಅಂತ. ಸುಮ್ಮನಿರು, ನೀನು ಮಾತ್ರ ಬೇಡ ಅನ್ನಕ್ಕೆ ಹೋಗ್ಬೇಡಮ್ಮ. ಅಲ್ಲ ಮಾಡೋಕ್ಕೆ ನಾವು ನಿನ್ನ ಅಪ್ಪಾಜಾರು ಏನೀಗ ದುಡ್ಡಿಗೆ ಲೆಕ್ಕ ಹಾಕಲ್ಲ. ನಂಗೆ ಅದೇನು ಮಕ್ಳಿಗೆ ಇಲ್ದಿದ್ದು ಮತ್ತೆ ಅಂತಕ್ಕೆ ಅಂತ ಕಣ್ದೃಷ್ಟಿ ಆದರೆ ಭಾಳ ಗೋಳೆ. ಕಣ್ಣು ದೃಷ್ಟಿದೆ ಹೆದರಿಕಿನ. ಏನಾದ್ರು ಫಂಕ್ಷನ್ನಿಂಗೆ ಎಲ್ಲ ದೊಡ್ಡದು ಮಾಡಿ ಬರ್ತಾರೆ 100 ಜನ ಬಂದು ಉಂಡ್ಕೋತಾರೆ. ಹೋತ ಒಂದು ಅದೇ ಹೇಳೇ ಹೋಗ್ತಾರೆ, ಗೊತ್ತಾನ? ಹಂಗಂತ ಅಕ್ಕನ ಮನಸ್ಸಲ್ಲಿ ಏನು ಆಸೆ ಅದೇ ಇಲ್ಲ ಕೇಳದೆ ಇರೋಕ್ಕಾಗ್ತದಮ್ಮ. ನಾ ಕೇಳ್ತೀನಿ, ಅಕ್ಕಂಗೆ ಏನಾರು ಹಂಗೆ ಮನಸ್ಸಿದ್ರೆ ಮಾತ್ರ ಮಾಡಲೇಬೇಕು. ನಿಂದು ಈ ಕಂತೆ ಪುರಾಣ ಎಲ್ಲ ಬಿಟ್ಟುಬಿಡು, ಇಲ್ಲ ಅಂದರೆ ನಾನು ಇಲ್ಲೇ ಮಾಡೋಕ್ಕೆ ಹೇಳ್ತೀನಿ ಇವ್ರ ಹತ್ರ. ಸುಮ್ಮನೆ ಇದು ಬಿಡು. ಹಂಗಿದ್ದೊಂದು ಏನಾರು ಮಾಡಿಗಿಡಿಯ ಹವ್ಯಾಸ. ಯಾರಾಗ ನೋಡ್ದಾರೆ ಏನಂದಾರ? ಏನೋ ಪಾಪ ಎಂಥದ್ದು ಗೊತ್ತಾಗಲ್ಲ, ಪೂರ್ತಿ ಇವರೇ ದೋಚ್ಕೊಂಡು ಹೋಗ್ತಾರೆ ಅಂತ ಆತದ ಗೊತ್ತಾ? ನಿನ್ನ ಅಕ್ಕ ಅಷ್ಟು ಸಲೀಸಾಗಿ ಒಪ್ಪಿಂಡೇ ಬಿಟ್ಟತ್ತ. ಹಂಗೆ ಮಾಡೋದಾದ್ರೆ ಅದ್ರ ಮನೆ ಇಲ್ಲನೇ ಬೇಕಾದಂಗೆ ನೋಡೋಣ. ಆದರೆ ಅತ್ತೆ ಏನೋ ಕುಲ ಕುಟುಂಬ ಹಂಗಿದ್ದರು ಹಿಂಗಿದ್ದರು ಅಂದ್ರೆ ಅಲ್ಲೇ ಮಾಡೋದಾರು ಮಾಡಲಿ. ಸರಿತಿಗೆ ದುಡ್ಡು ಕೊಟ್ಟು ಈಗ ಎಂತೆಂತ ಬೇಕು ಎಲ್ಲ ತೋರಿಸ್ಕೊಂಡು ಅಲ್ಲೇ ಮಾಡ್ತಾರೆ ಅಂತ ನೋಡಂತಾಡಿ ಅದ್ರ ಹತ್ರ ಕೇಳ್ಕೊಳ್ಳೋಣ. ಹೌದಮ್ಮ, ಹಂಗೆ ಮಾಡೋಣ. ನಂಗೆ ಮಾತ್ರ ಅಕ್ಕ ನಾಳೆ ಬರ್ತಾದಾಳೆ ಅನ್ನೋದೇ ಖುಷಿ, ಗೊತ್ತಾ? ಅದೊಂದು ನೆಮ್ಮದಿಲಿ ಇದ್ದಿದ್ದನ್ನು ನಾನು ನೋಡಲೇ ಇಲ್ಲ. ಪಾಪ ಅವತ್ತು ಮನೆಗೆ ಬಂದಾಗಲೂ ನಾನು ಬಂದು ಹಂಗೆ ಮಾಡಿದೆ. 4 ದಿವಸ ಆರಾಮಾಗಿ ಬಿಟ್ಕೊಂಡು ಕಳಿಸ್ಬೇಕಮ್ಮ. ಹಾಂ ತಡಿ ಅಂಕ ಭಾಳ ಆಸೆ ಮಾಡ್ಕೊಳಕ್ಕೆ ಹೋಗಿ ಬರ್ತೂರಿತ. ಹಂಗೆ ಹೆಂಗಾದ್ರೂ ಗಂಡು ಕುಟ್ಟಿ ಪಿತ್ಕಿದ್ರದಂಗೆ ಏನೂ ಆಗಲ್ಲ ಅಂತ ಕೂತ್ಕೋಬೇಕು ಹುಡುಕಿಂಡೆ ಎಣ್ಣೆ ಅಂತದ. ನೋಡೋಣ ತಡಿ ಅಂಕ, ನಾಳೆ ಬಂದ್ಕೊಡ್ಲಿ. ಬಂದ ಮೇಲಿನ ಕತಿಯಲ್ಲ ಅದು, ಬಂದು ಕೂಡಲೇ ಎಲ್ಲ ಹಿಂಗೆ ಕೇಳಕ್ಕೆ ಹೋಗಬೇಡ. ಆಮೇಲೆ ಸುಧಾರಿಸಿದ ಮೇಲೆ ಈಗ ಅದು ಹಂಗೆ ಆತಲ್ಲ, ಹೋಗು ನೀನು ಅಪ್ಪಾಜಿನ ಕರ್ಕೊಬ, ಹೋಗು ಕರ್ಕೊಬ ಹೇಳ್ತೀನಿ. ಇಲ್ಲದೆ ಹೋದ ಅಭ್ಯಾಸ ಎಲ್ಲ ಹಂಗೆ ಕಲಿಸ್ಬಾರ್ದೆ ಪೂರ್ವಿತಾ. ಹ್ಞೂನಮ್ಮ, ನೀನು ಯಾಕಷ್ಟು ಗಡಿಬಿಡಿ ಮಾಡ್ತೀಯ? ಅದು ಹಂಗಲ್ಲೇ, ನಿಮಗೆ ಗೊತ್ತಾಗಲ್ಲ ನಿಮಗೆ. ಅಲ್ಲೇ ಪೂರ್ವಿತಾ, ನಿನ್ನ ಗಂಡ ಏನಾರು ಅವಾಗ ತಗ್ಗಿಗೋತಾರ. ಹಂಗಿದ್ದೇನಾರು ಅಭ್ಯಾಸ ಇದ್ರೆ ಬಿಡಿಸ್ಬಿಡು, ಬೇಡ. ಹುಡುಗಣ್ಣಾರ ಇದ್ದಾಗ ಅವೆಲ್ಲ ಎಂತಕ್ಕೆ? ನನ್ನ ಅಪ್ಪಾಜಿಗೇನೋ ಆಗ ವಯಸ್ಸಾಗಿದೆ, ಈಗ ಮೈಕೈ ನೋವು ಹಂಗೆ ಅಂತ ಇದು ಮಾಡೋದಿಟ್ರೆ ನಾನು ಇಲ್ಲಿದ್ರೆ ಕುಡಿಯೋಕ್ಕೆ ಬಿಡ್ತಿರ್ಲ. ನಿನ್ನ ಗಂಡಗೆ ಮಾತ್ರ ಅಭ್ಯಾಸ ಆಗಕ್ಕೆ ಬಿಡಬೇಡ. ಅಯ್ಯೋ ಇಲ್ಲಮ್ಮ, ಇವ್ರು ಬಿಯರ್ ಕೂಡ ಕುಡಿಯಲ್ಲ. ಸುಮ್ಮನೆ ಹಿಂಗೆ ಅದೆಲ್ಲ ಹೆದರಿಕೆ ಬೇಡ. ಅಪ್ಪಾಜಿಗೆ ತೊಂದರೆ ಬಿಟ್ಟರೆ ಇವ್ರಿಗೆ ಆ ಥರ ಎಲ್ಲ ಏನಿಲ್ಲ. ನೀನು ಮತ್ತೆಲ್ಲರೂ ಕೇಳ್ಗಿಳಿಯ ಮಾರತಿ.